ಅದು ಯಾವ್ದ ಬಜ್ಜಿ ಸೈರನು ತಲೆನೋವು ಬಂದೋಗುತ್ತ ತೆಗಿ. ಏ ಆನೆಗಾರ ಗಂಟ್ಲು ನೋಯ್ಯಕ್ಕುವ ಸೈರನ್ಗಳು ಹಾಕಿದ್ದಾರೆ. ನಮ್ಮ ತೋಟದಲ್ಲೂ ನೋಡಿ ಹಸಿ ಇಲ್ಲ ಇಲ್ಲಿ ಹಕ್ಕಿಗಳು. ಆ್ಯಂಡ್ ಬನ್ನಿ ನಮ್ಮ ಬರುವ ಸಾಧ್ಯತೆ ಎಲ್ಲ ಕಾಣಿಸ್ತಿದೆ. ಮೋಡ ಎಲ್ಲ ಕರಿ ಮೋಡ ಆಗಿಬಿಟ್ಟಿದೆ, ಕಪ್ಪು ಆಗಿಬಿಟ್ಟಿದೆ ನೋಡಿ. ವೆದರ್ ಕೂಡ ಯಾವ ರೇಂಜಿಗಿದೆ. ನಾವೇ ಚೆನ್ನಾಗಿ ತಿಂತೀವಿ ಅಷ್ಟೇ, ನಾವು ಮಾಡೋಕ್ಕಾಗೋದು. ಅವ್ರಿಗೆ ಯಾಕೆ 1000 ರೂಪಾಯಿ ಕೊಡಬೇಕು? ಇಷ್ಟೊಂದೆಲ್ಲ ಮಾವಿನಕಾಯಿ ಎಲ್ಲ ರೇಟ್ ಇಲ್ಲ. ನೀವೆಲ್ಲ ದುಡ್ಡು ಕೊಟ್ಟು ಝೂಗೆ ಹೋಗ್ತೀರಾ ಈ ಥರ ಏನೋ ನವಿಲುಗಳನ್ನ ನೋಡೋಕ್ಕೆ. ನಮ್ಮೂರಲ್ಲಿ ನೋಡಿ ಎಲ್ಲ ಆನ್ ಸ್ಪಾಟ್ ಸಿಗ್ತಾ ಇರ್ತವೆ. ಇಲ್ಲಿ ನೋಡಿ ಕೊಕ್ರೆ. ಸೊ ಹಾಯ್ ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಎಲ್ಲರೂ ಹಾಗೆ ಚೆನ್ನಾಗಿರಿ. ಆ್ಯಂಡ್ ಗೈಸ್, ಇವತ್ತಿನ ವಿಡಿಯೋ ನಮ್ಮ ತೋಟದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಆಲೂಗೆಡ್ಡೆ ಹಾಕಕ್ಕೆ ಬಂದಿದ್ದೀವಿ, ಅಂದರೆ ಪೊಟ್ಯಾಟೋನ ಹಾಕ್ಲಿಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಅದು ಹೇಗೆ ಬೆಳೀತಾರೆ ಅಂತ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ಒಂಥರ ಚಿಕ್ಕ ಚಿಕ್ಕ ಗೆಂಡೆನೂ ಇರ್ತವೆ ಪೊಟ್ಯಾಟೊ, ಅವನು ಹಾಕು ಕೂಡ ಬೆಳೀತಾರೆ. ಇಲ್ಲಾಂದರೆ ದಪ್ಪ ಬರ್ತವೆ, ಅವನು ಕೂಡ ಕುಯ್ದುಬಿಟ್ಟು ಹಾಕ್ತಾರೆ. ಅದೆಲ್ಲ ಏನೊಂದು 3 ತಿಂಗಳು 4 ತಿಂಗಳು ಅಷ್ಟೇ ಬೆಳೆ. ಸೊ ಬನ್ನಿ, ಇವತ್ತು ವಿಡಿಯೋ ಅದೇ ಆಗಿರುತ್ತೆ. ನಾನು ನಮ್ಮ ಮನೆಯವರು, ನಮ್ಮ ಅಣ್ಣ ಅಮ್ಮ ಅಪ್ಪಾಜಿ ಅಷ್ಟೇ. ಇನ್ನು 4 ಜನ ಆಳಿಗೆ ಹೇಳ್ಕೊಂಡಿದ್ದಾರಂತೆ. ಅವರು ಬಿಟ್ಟರೆ ಇನ್ನು ನಾವೇ. ಆಗುತ್ತೆ, ಒಂದು 2 ಅವರ್ 3 ಅವರ್ ಆಗುತ್ತೆ ಹಾಕೋಣ. ಆ್ಯಂಡ್ ಗೈಸ್ ಅಷ್ಟೇ, ಬನ್ನಿ ಇವಾಗ ಹೋಗೋಣ. ಅಲ್ಲಿ ಏನೇನು ತಯಾರಿ ಮಾಡ್ಕೊತಿದ್ದಾರೆ ನೋಡೋಣ. ಲೆಟ್ಸ್ ಗೋ, ಬನ್ನಿ. ಪ್ಲೀಸ್ ನೋಡಿ, ಅಲ್ಲೇನಾದ್ರು ಸೌಂಡ್ ಕೇಳಿಸ್ತಿದ್ಯಾ? ಆನೆ ಥರ ಸೌಂಡ್ ಮಾಡೋದು, ಬಟ್ ಆನೆ ಅಲ್ಲ ಗೈಸ್. ಅದು ಆ್ಯಕ್ಚುಲಿ ಇಲ್ಲಿರೋರೆ ಸೈರನ್ ಹಾಕಿರೋದು. ಯಾಕಂದರೆ ಈ ನವಿಲು ಮತ್ತು ಪಕ್ಷಿಗಳಲ್ಲಿ ಏನೇನು ಹಾಕಿರ್ತಾರಲ್ಲ, ಅವನ್ನೆಲ್ಲ ತಿನ್ನೋಕ್ಕೆ ಎಲ್ಲ ನಾಶ ಮಾಡೋಕ್ಕೆ ಬರ್ತವೆ ಅಂತ ಆ ಥರ ಸೈರನ್ಗಳು ಹಾಕಿದ್ದಾರೆ. ನಮ್ಮ ತೋಟದಲ್ಲೂ ನೋಡಿ ಹಸಿ ಇಲ್ಲ ಇಲ್ಲಿ ಹಕ್ಕಿಗಳು. ಆ್ಯಂಡ್ ಬನ್ನಿ, ನಮ್ಮ ಮಾವಿನಕಾಯಿ ಗಿಡ ಎಲ್ಲ ತೋರಿಸ್ತೀನಿ. ಎಲ್ಲ ಉದ್ರೋಗ್ಬಿಟ್ಟವೆ, ಏನಿಲ್ಲ, ರೇಟ್ ಇಲ್ಲ. ಒಂದು ಮರಕ್ಕೆ, ಈ ಮರ, ಇದೊಂದು ಮರ, ಮತ್ತು ಅಲ್ಲೊಂದು 3 ಮರ ಇದ್ದಾವೆ. ಅಷ್ಟಕ್ಕೆ ಬರೀ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಂತೆ. ಅದಕ್ಕೆ ಏನು ಕೊಡಬೇಕು? ಸುಮ್ಮನೆ ಬಿಡಿ, ಇಷ್ಟೊಂದೆಲ್ಲ ಕೊಟ್ಬಿಟ್ಟು 1000 ರೂಪಾಯಿಗೆ ಏನೋ ಕೊಡಬೇಕು. ಅಟ್ಲೀಸ್ಟ್ ಗೊಬ್ಬರನಾರು ಆಯ್ತದೆ. ನೋಡಿ ಎಲ್ಲ ಬಿದ್ದು ಹೋಗವೆ. ಹೇಗುಂಟು ಮರ? ಸೂಪರಾಗಿ ಉಂಟಲ್ಲ. ಎಲ್ಲ ಬಿದ್ದು ಹೋಗವೆ. ಬಿಡಿ, ಹೋಗಲಿ, ಕೆಳಕರಿ ಕಳ್ಳಿ, ನಾವೇ ಚೆನ್ನಾಗಿ ತಿಂತೀವಿ ಅಷ್ಟೇ, ನಾವು ಮಾಡೋಕ್ಕಾಗೋದು. ಅವ್ರಿಗೆ ಯಾಕೆ 1000 ರೂಪಾಯಿ ಕೊಡಬೇಕು? ಇಷ್ಟೊಂದೆಲ್ಲ ಮಾವಿನಕಾಯಿ ಎಲ್ಲ ರೇಟ್ ಇಲ್ಲ ಅಂತಾರೆ. ಬರೀ ಬಿಡೋದೆ ನೋಡಿ. ಹೆಂಗೆ ಚೆನ್ನಾಗಿ ಕಾಣುತ್ತೆ ಮಾವಿನ ಹಣ್ಣು. ಸೊ ಇವಾಗ ಬನ್ನಿ ಹೋಗೋಣ. ಅಲ್ಲಿ ಮೇಲೆ ಗೆಂಡೆ ಎಲ್ಲನೂ ಚೀಲಕ್ಕೆ ತುಂಬಿಟ್ಟವ್ರೆ. ಇವಾಗ ಅದನ್ನೆಲ್ಲ ತಗೊಂಡೋಗಿ ಇಟ್ಟಿದ್ದಾರೆ. ಇನ್ನು ಜಸ್ಟ್ ಹೋಗ್ಬಿಟ್ಟು ಉದುರಿಸೋದು, ಗೊಬ್ಬರ ಹಾಕೋದು, ಮಣ್ಣು ಮುಚ್ಚೋದು ಅಷ್ಟೇ. ಸಿಂಪಲ್, ಹೇಳಕ್ಕೆ ಸಿಂಪಲ್ಲು, ಮಾಡ್ಬೇಕಾದ್ರೆ ಗೊತ್ತಾಗೋದು. ಹೊರದೋಯ್ತದ ಆಮೇಲೆ. ಬನ್ನಿ ಸಾಕು, ಹೋಗೋಣ. ಎರ್ಮೆ ನೋಡಿ, ಇಲ್ಲಿ ಎರ್ಮೆ, ನಮ್ಮನೆ ಎರ್ಮೆ. ಇಲ್ಲಿ 3 ಇದ್ದಾವೆ, ಅದೊಂದು ಐತಿ. ಇನ್ನೆಲ್ಲ ಜೋಳ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊ ಹೋಗೋರೆ ಸೈಲೇಜ್ಗೆ. ಎಷ್ಟು ನೋಡಿ, ನಾವು ಬೀಗ ಸೀರೆ ಮರ್ತ್ಕೊಂಡೈತೆ, ಅಪ್ಪಾಜಿನೂ ಬೀಗ ಸೀರೆ ಮರ್ತ್ಕೊಂಡೈತೆ. ಮನೆ ಬೀಗ ಪಪ್ಪಾಯ. ಅಪ್ಪಾಜಿ ಇಲ್ಲ, ಅಲ್ಲೊಂದು ಗಿಡ ಐತೆ ಕರೆಕ್ಟು. ಹಲೋ, ಅದು ಬೀಗ ಸೀರು ಮರ್ತು ಬಂದಿದ್ದು. ಅಪ್ಪಾಜಿನೂ ಮರ್ತಿತ್ತು, ನಾನು ಮರ್ತಿದ್ದೆ. ಪ್ರಥಮ ಕೊಟ್ಟು ಕಳ್ಸಂಗೆ. ಹಾಂ ಆಯ್ತು. ನೇಗ್ಲು ಕಟ್ಕೊಳ್ಳೋದು ಹಿಂಗೆ. ಏನಪ್ಪಾಜಿ, ನಾ ಹೇಳ್ಕೊಟ್ಟಂಗೆ ಕಟ್ಟು ನೇಗ್ಲ. ಹಾಂ ಮತ್ತೆ ಹಂಗೆ ಹೇಳ್ಕೊಟ್ಟಿದ್ನಲ್ಲ ಅವತ್ತು, ಹಂಗೆ ಕಟ್ಟು. ನೋಡಿ ಈ ಥರ ಇರ್ತದೆ ಗೆಂಡೆ, ಉದುರಿಸೋದು. ಅದು ಯಾವ್ದ ಬಜ್ಜಿ ಸೈರನು ತಲೆನೋವು ಬಂದೋಗುತ್ತ ತೆಗಿ. ಆನೆಗಾರ ಗಂಟ್ಲು ನೋಯ್ಯಕ್ಕುವ
ಅಷ್ಟೊಂದು ಹರ್ಚ್ಕೊತೈತಲ್ಲ ಆನೆ ಹೋಗತ್ತೆ. ಎಷ್ಟಿದ್ದು ನೋಡಿ, ಇದು ಮಡಿಕೆಗೆ ಸುಣ್ಣ ಹೊಡೆದಿರೋದು. ಏನಕ್ಕೆ ಗೊತ್ತಾ, ಇದು ಒಂಥರ ಗೊಂಬೆ ಮಾಡ್ತಾರೆ ಇದರಲ್ಲಿ. ದೃಷ್ಟಿಗೊಂಬೆ ಮಾಡಿಬಿಟ್ಟು ಹೊಲ್ದೊಳಗೆ ನಿಲ್ಲಿಸ್ತಾರೆ, ಆವಾಗ ಪಕ್ಷಿಗಳು ಯಾವ ಬರಲ್ಲ. ಇದು ತಲೆಬುಳ್ಳೆ, ಇದೆಲ್ಲ ಕಂಟೆಲ್ಲ ಹೊಡೆದೈತಿ. ಒಳಗೆ ಏನೈತಿ ಏನೂ ಇಲ್ಲ. ಅದು ಗೊಂಬೆ ಫೋಟೋ ಏನಾದ್ರು ಸಿಕ್ಕಿದ್ರೆ ಹಿಂಗೆ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ನೋಡಿ ಈ ಥರನೇ ಗೆಂಡೆ ಹಾಕೋದು, ಈ ಥರ ಉದುರಿಸೋದು, ಇದ್ರ ಪಕ್ಕ ಇದರಲ್ಲಿ ಮಣ್ಣು ಮುಚ್ಚೋದು. ನೋಡಿ ಇಲ್ಲಿ ನಮ್ಮ ಅಪ್ಪಾಜಿ ಆಗ್ತೈತಿ. ಹಾಕು ಗೆಂಡೆಯ ಹೋಗೋಣ, ಹಾಕ್ತೀನಿ. ನೋಡಿ ನಮ್ಮ ಮರದ್ದು ಮಾವಿನ ಹಣ್ಣು ಹೇಗಿದೆ. ಆಹಾ ಹಾ ಹಾ ಹಾ, ಘಮ ಘಮ. ಇವೆಲ್ಲ ನ್ಯಾಚುರಲ್ ಗೈಸ್, ಯಾವ ಪೌಡ್ರಿಲ್ಲ ಏನಿಲ್ಲ, ಮಸ್ತ್ ಇವು ನೋಡಿ. ಎಲ್ಲ ಹಣ್ಣಾಗಿರೋವೆ ನೋಡಿ. ಇದು ಇದು ಪರ್ಫೆಕ್ಟ್. ಇದು ತಿನ್ನೋಣ ಇವಾಗ. ಲೆಟ್ಸ್ ಗೋ. ಎಷ್ಟು ನೋಡಿ, ಇವಾಗ ಎಳ್ಳೀರು ಕುಡಿತಾವ್ರೆ ನಮ್ಮ ಅಪ್ಪಾಜಿ. ಇದು ಫುಲ್ ಕಂಪ್ಲೀಟಾಗಿ ಆಗಿದೆ ಹಾಕಿ. ಇವಾಗ ಇಲ್ಲಿ ನೋಡಿ ಸಾಲೊಳಗೆ ಹಾಕೋರೆ ಗೆಂಡೆನ. ಇವಾಗ ಅದನ್ನು ಮುಚ್ಕೊಬರ್ತಾರೆ. ಇವಾಗ ಹಾಕಿದ್ರೆ ಸೊಪ್ಪು ಕಟ್ಕೊಂಡು ಮುಚ್ಕೊಬರೋದು. ಇಲ್ಲೊಂದೈತಿ, ಇಲ್ಲೊಂದು, ಮತ್ತು ಅಲ್ಲಿ ಕೆಳಗಡೆ ಒಂದೈತಲ್ಲ ಅವಲ್ಲ. ಇದ್ಕೊಂಡು ಇದ್ಕೊಂಡು ವಾತ ಮಣ್ಣಾತ ಅಲ್ಲಿ ಒಳ ತಿನ್ಕತ್ತವೆ. ಇವಾಗ ಇದನ್ನು ಮುಚ್ಕೆ ಬರ್ತಾರೆ ನೋಡಿ. ಇಲ್ಲಿ ಗೆಂಡೆ ಎಲ್ಲ ಮುಚ್ಕೆ ಹೋಯ್ತವೆ. ಆ ಕಡೆಗೆ ಸ್ವಲ್ಪ ಮಣ್ಣು ಹೋಗುತ್ತೆ, ಈ ಕಡೆಗೆ ಸ್ವಲ್ಪ ಮಣ್ಣು ಬೀಳುತ್ತೆ. ಸಿದರ್ ಈಗ ಕರೆಕ್ಟಾಗಿ ಕಾಣುತ್ತೆ. ಅದೇಲಿ ತಿನ್ನಕ್ಕೆ ಹೋಯ್ತದ ಹಂಗೆ. ಇದು ಇಷ್ಟು ದಿನ ಸುಮ್ಮನೆ ತಿನ್ಕ ಇರ್ತದ್ದು, ಇವತ್ತು ಒಳ್ಳೆ ಕೆಲಸ ಕೊಟ್ಟಿದ್ಯಲ್ಲ. ಗೈಸ್ ಇವಾಗೆಲ್ಲ ಹಾಕಾಗಿದೆ ನೋಡಿ. ಇಲ್ಲಿ ಹಿಂದೆ ಎಲ್ಲ ಹಾಕಿದ್ಯಾರಲ್ಲ, ಇಲ್ಲಿ ಇದರೊಳಗೆಲ್ಲ ಹಾಕಿದ್ದಾರೆ. ಇವಾಗ ಹಿಂದೆಯಿಂದ ನಮ್ಮ ಅಪ್ಪಾಜಿ ಅದನ್ನ ಮುಚ್ಕೊ ಬರ್ತಿದ್ದಾರೆ ಸಾಲು ಹೊಡ್ಕೊಂಡು. ಅಷ್ಟೇ, ಗೆಂಡೆ ಹಾಕಿದ್ದು ಮುಗೀತು. ಇನ್ನು 3 ತಿಂಗಳಿಗೆ ಏನಿದ್ರು ಅದ್ರದ್ದು ಔಟ್ಪುಟ್ಟು ಎಲ್ಲ 3 ತಿಂಗಳಾಗುತ್ತೆ ಬರಲಿಕ್ಕೆ ಅಷ್ಟೇ. ಗೈಸ್ ನೋಡಿ, ಇಲ್ಲಿ ನಮ್ಮ ಧನುಸು ಹೇಗೆ ಬ್ಯಾಲೆನ್ಸಿಂಗ್ ಮಾಡ್ತಾವನೆ. ಹೆಂಗ ನೀನು ಬ್ಯಾಲೆನ್ಸು? ಎರಡ ನೀವು ಬಿಡಯ್ಯ, ನೀನು ಒಂಥರ ಗನ್ನು ಕಣಯ್ಯ ನೀನು. ತಿರು ಅಂದ್ರೆ ಹೆಂಗ ತಿರುಗ್ತಿರ್ತೀಯಲ್ಲ ಹಂಗೆಯಾ. ಇವತ್ತು ನಮ್ಮೂರಲ್ಲಿ ಮಳೆ ಬರುವ ಸಾಧ್ಯತೆ ಎಲ್ಲ ಕಾಣಿಸ್ತಿದೆ. ಮೋಡ ಎಲ್ಲ ಕರಿ ಮೋಡ ಆಗಿಬಿಟ್ಟಿದೆ, ಕಪ್ಪಗಾಗ್ಬಿಟ್ಟಿದೆ ನೋಡಿ. ವೆದರ್ ಕೂಡ ಯಾವ ರೇಂಜಿಗಿದೆ, ಮಳೆ ಬರ್ಬೋದು ಅನ್ಕೊತೀನಿ, ಗೊತ್ತಿಲ್ಲ. ನಾಟ್ ಶೋರ್. ಬಂದರೆ ಒಳ್ಳೆಯದು. ಗೆಂಡೆ ಹಾಕಿರೋರಿಗೆ ಮತ್ತು ಏನೇನಾರು ಬೆಳೆ ಬೆಳೆದಿರೋರಿಗೆ ಯೂಸ್ಫುಲ್ ಆಗುತ್ತೆ. ಬಟ್ ಮಳೆ ಬರಬೇಕು ಗೈಸ್. ನಾನು ಬಂದು ಒಂದು 3 ದಿನ ಆಯಿತು, 3 ದಿನ ಆಯಿತು. 3 ದಿನದಿಂದನೂ ಮಳೆ ಇಲ್ಲ, ಏನಿಲ್ಲ, ಫುಲ್ ಬಿಸಿಲು ನಜ್ಜಿ. ಮಳೆ ಬಂತು. ಈಗ ಒಂದೊಂದು ಹನಿ ಬೀಳ್ತೈತೆ. ಅಕ್ಕಪಕ್ಕದೂರಿಗೆ ಮಳೆ ಬೀಳುತ್ತೆ, ನಮ್ಮೂರಿಗೆ ಮಳೆ ಬೀಳಲ್ಲ. ಕಪ್ಪೆ ಮದುವೆ ಮಾಡಿಸೋದೆ. ಮಳೆ ಬಂದಿಲ್ಲ ಅಂದರೆ ನಮ್ಮೂರ ಕಡೆ ಎಲ್ಲ ಕಪ್ಪೆ ಮದುವೆ ಮಾಡಿಸ್ತಾರೆ. ಆಲ್ಮೋಸ್ಟ್ ಎಲ್ಲ ಊರ ಕಡೆನೂ ಅದೇ ಫಾಲೋ ಮಾಡ್ತಾರೆ. ಏನಕ್ಕೆ ಮಾಡ್ತಾರೋ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ ರೀಸನ್ನು. ಬಟ್ ಮಾಡಿಸ್ತಾರೆ ಅಂತ ಗೊತ್ತು ಅಷ್ಟೇ. ಅದ್ರದ್ದು ಬ್ಯಾಕ್ಗ್ರೌಂಡು ಹಿಸ್ಟ್ರಿ ಎಲ್ಲ ನನಗೂ ಮೇರಾ ಕೋಪಿ ಪತಾನೇ ಗೊತ್ತಿಲ್ಲ
ಇವಾಗ ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀನಿ. ಕೆಲಸ ಮಾಡಬೇಕಲ್ಲ, ಕೆಲಸ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಒಂದೊಂದೇ ಹನಿ ಬೀಳ್ತಿದೆ ನೋಡಿ, ಕೈ ಮೇಲೆಲ್ಲ ಒಂದೊಂದೇ ಹನಿ ಬೀಳ್ತಿದೆ. ಬೀಳಲಿ ಬೇಕು ಮಳೆ ಬೇಕು. ಹೆಚ್ಚು ಜಲ್ದಿ ಮಳೆ ಬರುವ ಅಷ್ಟೊಳಗೆ ಜಲ್ದಿ ಹೊಲ್ದ ಹತ್ರ ಹೋಗ್ಬಿಡೋಣ. ಮಳೆ ಬರುತ್ತೇನ ಬಜೆ? ಹಾ, ನಾವು ಬರ್ಬೇಕಾರೆ ಅನ್ಕೋಬತ್ತು. ಗಾಡಿ ಎಲ್ಲ ನೋಡಿ, ಇಲ್ಲಿ ಚೂರು ನೆಂದಿತ್ತು ಗಾಡಿ. ಆ ಕಡೆ ಕುಯ್ತೈತೆ. ಅವತ್ತೊಂದ್ಸತಿ ಊದಿತ್ತಲ್ಲ ಹಂಗೆ. ಯಾವ ತರ ಐತೆ ನೈಸ್. ನೋಡಿ ಇಲ್ಲಿ ಮಳೆ ಅಯ್ಯೋ ಕ್ಯಾಮ್ರಾಗೆಲ್ಲ ಮಳೆ ಬೀಳ್ತೈತೆ. ಇಲ್ಲಿ ನೋಡಿ ಮಳೆ ಬರ್ಕೊಂಡು ಮಳೆ ಇಲ್ಲ ಅಂತಿದ್ರು. ನೋಡಿ ಹೆಂಗ್ ಬಂದೈತೆ ಮಳೆ ನೋಡಿ. ದೇವ, ಅಯ್ಯೋ ಗಾಡಿ ಎಲ್ಲ ನಿಂತೋಯ್ತು. ಸಿಡಿಲು ಮಾವಿನ ಕಲ್ ಬಿಡ್ಬೇಕೀಗ, ಚೆನ್ನಾಗಿರುತ್ತೆ. ಮಳೆ ರಾಯ ದನ ವ್ಯಾಪಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾವ್ರಿ. ಸೊ ಗೈಸ್, ಮಳೆ ಬಂದೋಯ್ತು. ನಾನಿವಾಗ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ಈ ಮಳೆ ಬಂದು ಹೋಗಿರೋದ್ರಿಂದ ಫುಲ್ಲು ಚಳಿ ಹೊಡಿತೈತೆ. ಆದರೂ ಈ ವೆದರ್ ಮಾತ್ರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ. ಆ್ಯಂಡ್ ಸುತ್ತಲೂ ಗ್ರೀನರಿ, ಮಳೆ, ಆ ಮರದಿಂದ ಮಳೆ ನಿಂತ ಮೇಲೆ ಹನಿಯೋ ನೀರು ಅಂತೀನಿ, ಹನಿಗಳು. ನೆಕ್ಸ್ಟ್ ಅದು ತೊಟ್ಟ ಇಲ್ಲಿ ನೋಡಿ ಪಿಜನ್ ಆಯಿತು. ಪಿಕಾಕ್. ನೋಡಿ ನಮ್ಮೂರಲ್ಲಿ ನೋಡಿ, ನೀವೆಲ್ಲ ದುಡ್ಡು ಕೊಟ್ಟು ಝೂಗೆ ಹೋಗ್ತೀರಾ ಈ ಥರ ಏನೋ ನವಿಲುಗಳನ್ನ ನೋಡೋಕ್ಕೆ. ನಮ್ಮೂರಲ್ಲಿ ನೋಡಿ ಎಲ್ಲ ಆನ್ ಸ್ಪಾಟ್ ಸಿಗ್ತಾ ಇರ್ತವೆ. ಇಲ್ಲಿ ನೋಡಿ ಕೊಕ್ಕರೆಗಳು ಹೆಂಗೆ ತಿಂತಾವೆ, ಏನೋ ಮೇಯ್ತಾವೆ, ಎರೆಹುಳ ನಾಯ್ಕೊಂಡು ತಿಂತಾವೆ. ಏನು ತಿಂತಾವೋ ಅವಕ್ಕೆ ಕೇಳಬೇಕು. ಏನು ತಿಂತಿದ್ದೀರಾ? ಬನ್ನಿ ಇವಾಗ ನೋಡಿ, ಇಲ್ಲೆಲ್ಲ ನೀರು ಚೆನ್ನಾಗಿ ನಿಂತದೆ, ಚೆನ್ನಾಗಿ ಮಳೆ ಆಗದೆ ಊರೊಳಿಕುವೆ. ನೈಸ್, ಕ್ರೇಜಿ. ನಾವು ಇವಾಗ ಮನೆ ಹತ್ರ ಹೋಗೋಣ. ನಮ್ಮ ಮನೇಲಿ ಇವತ್ತು ಮಟನ್ ಚಾಪ್. ಬನ್ನಿ. ಗಾಡಿ ಎಳಿತೈತೆ ಗೈಸ್. ನಾನು ಆಮೇಲೆ ಸಿಗ್ತೀನಿ. ಟಾಟಾ, ಬೈ ಸಿ ಯು ಗೈಸ್. ನೋಡಿ ಮಿಂಚುಳ. ಎಲ್ಲೋಯ್ತು? ನಿಂತ್ಕೊಳ್ಳೋ ಮಿಂಚುಳ. ನೋಡು ಎಲ್ಗೂ ಹೋದೈತೆ ಕಣ ಮಿಂಚುಳ. ಸುಮಾರು ವರ್ಷಗಳಾಗೈತೆ ನೋಡಿ.